ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ರಾಜ್ಯ ಸರ್ಕಾರ ಇತ್ತೀಚೆಗೆ ಬಜೆಟ್ ಮಂಡನೆ ಸಂದರ್ಭದಲ್ಲಿ ವಿಕಲಚೇತನರಿಗೆ ಯಾವುದೇ ಸೌಲಭ್ಯಗಳು ಮತ್ತು ಅನುದಾನವನ್ನು ಕೊಡದೆ ಮಲತಾಯಿ ಧೋರಣೆ ತೋರಿರುವ ಬಗ್ಗೆ ರಾಜ್ಯದ ವಿಶೇಷಚೇತನರ ಸಂಘಟನೆಗಳು ಅದನ್ನು ಪ್ರತಿಭಟಿಸುವಂಥ ಕೆಲಸ ಮಾಡ್ತಾ ಇರೋದು ವರದಿ ಹಂಚ್ಕೋತಾ ಇದ್ದಾರೆ. ಅದನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ. ಬಜೆಟ್ನಲ್ಲಿ ಅಂಗವಿಕಲರನ್ನು ಕಡೆಗಣಿಸಿದ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಕರ್ನಾಟಕ ಸರ್ಕಾರ ಮಾನ್ಯದ ಮುಖ್ಯಮಂತ್ರಿಗಳು 2026-27ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ವಿಕಲಚೇತನರಿಗೆ ಯಾವುದೇ ರೀತಿ ಯೋಜನೆಯನ್ನು ಅನುಷ್ಠಾನಗೊಳಿಸದೆ ವಿಕಲಚೇತನರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ. ವಿಕಲಚೇತನ ಸಮುದಾಯವನ್ನು ಸಂಪೂರ್ಣವಾಗಿ ಹೊರಗಿಡುವ ಮೂಲಕ ಬಜೆಟ್ ಮಂಡನೆ ಮಾಡಿರುತ್ತಾರೆ. ಈ ಮೂಲಕ ವಿಕಲಚೇತನರ ಆಕ್ರೋಶಕ್ಕೆ ಗುರಿಯಾಗಿದೆ. ಪ್ರತಿ ವರ್ಷವೂ ಕೂಡ ವಿಕಲಚೇತನರ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಮತ ಕೇಳಿ ಮತ ಪಡೆದ ನಂತರ ವಿಕಲಚೇತನ ವ್ಯಕ್ತಿಗಳನ್ನು ತುಂಬ ಕೀಳಾಗಿ ನೋಡುತ್ತಾರೆ. ಸರ್ಕಾರದ ಯಾವುದೇ ನಿಯಮಗಳನ್ನು ಕೂಡ ಪರಿಪಾಲಿಸದೆ ವಿಕಲಚೇತನರಿಗೆ ಅನ್ಯಾಯ ಮಾಡಿದ್ದಾರೆ. ಶೋಷಿತ ವರ್ಗಕ್ಕೆ ಯಾವುದೇ ರೀತಿಯ ಬೆಂಬಲ ನೀಡದೆ ಮತ ಬ್ಯಾಂಕಿಗಾಗಿ ತಮಗೆ ಬೇಕಾದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ವಿಕಲಚೇತನರ ನೋವನ್ನು ಕೇಳದೆ ಇಲಾಖೆ ಹಾಗೂ ಸರ್ಕಾರ ಸಂಬಂಧಪಟ್ಟ ಸಚಿವರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಬಜೆಟ್ ವಿರುದ್ಧ ವಿಕಲಚೇತನರು ಪ್ರತಿಭಟಿಸುವ ಮೂಲಕ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಜಿಲ್ಲಾ ಘಟಕ ಕೊಪ್ಪಳ ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕಿದ್ದಾರೆ ಹಾಗೂ ಅವರಲ್ಲಿರುವ ಕೋಪವನ್ನು ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ವಿಕಲಚೇತನರ ಬೇಡಿಕೆಗಳಾದ ಕರ್ನಾಟಕ ಸರ್ಕಾರದ ಎಲ್ಲ ವಿಕಲಚೇತನರಿಗೆ 5,000 ಮಾಸಾಸನ ಒದಗಿಸಬೇಕು, ಶಕ್ತಿ ಯೋಜನೆ ಅಂತ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ವಿಕಲಚೇತನರಿಗೂ ಕರ್ನಾಟಕ ರಾಜ್ಯಾದ್ಯಂತ ಉಚಿತವಾಗಿ ಸಂಚರಿಸಲು ಅವಕಾಶ ಮಾಡಿಕೊಡಬೇಕು ಹಾಗೂ ಜಿಲ್ಲಾ, ತಾಲೂಕು, ಗ್ರಾಮ ಮಟ್ಟದಲ್ಲಿ ಇರುವ 5% ಅನುದಾನ ಕಡ್ಡಾಯವಾಗಿ ಬಳಕೆ ಮಾಡಬೇಕು. ಸ್ಥಳೀಯ ಇಲಾಖೆ, ಕೈಗಾರಿಕಾ ಕಂಪನಿ, ಗುಡಿ ಕೈಗಾರಿಕಾ ಹಾಗೂ ಸಣ್ಣ ಉದ್ಯಮಗಳಲ್ಲಿ 5% ಉದ್ಯೋಗಾವಕಾಶವನ್ನು ಒದಗಿಸಿ ವಿಕಲಚೇತನರನ್ನು ಸ್ವಾವಲಂಬನೆ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು ಹಾಗೂ ತಳಮಟ್ಟದಲ್ಲಿ ಕೆಲಸ ನಿರ್ವಹಿಸುವ ತಾಲೂಕಾ, ಗ್ರಾಮೀಣ, ನಗರ ಪುನರ್ವಸತಿ ಕಾರ್ಯಕರ್ತರನ್ನು ಖಾಯಮಾತಿ ಹಾಗೂ ವೇತನಕ್ಕೆ ಒಳಪಡಿಸಬೇಕು. 2016ರ ವಿಕಲಚೇತನರ ಹಕ್ಕುಗಳ ಕಾಯ್ದೆ ಅನ್ವಯ ವಿಕಲಚೇತನರಿಗೆ ಸರ್ಕಾರದ ಸೇವಾ ಸೌಲಭ್ಯಗಳನ್ನು, ಯೋಜನೆಗಳನ್ನು ತಲುಪಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಹಾಗೂ ತಾಲೂಕುವಾರು ವಿಕಲಚೇತನರ ವಿಶೇಷ ಗುರುತಿನ ಚೀಟಿ UDID ಕ್ಯಾಂಪ್ ಆಯೋಜನೆ ಮಾಡಿ UDID ಕಾರ್ಡ್ ಒದಗಿಸಿ ವಿಕಲಚೇತನ ಸಮಸ್ಯೆಯನ್ನು ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಬೇಕು. ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ವಿಕಲಚೇತನರು ಹೆಚ್ಚಿನ ಮಟ್ಟದಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಈ ಮೂಲಕ ತಿಳಿಸಿದರು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ವೈದ್ಯಾಧಿಕಾರಿಗಳನ್ನು ವಿಕಲಚೇತನರ ಪ್ರಮುಖರು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಪೂಜಾರ್, ಜಿಲ್ಲಾ ಅಧ್ಯಕ್ಷರಾದ ಅನ್ವರ್ ಪಟೇಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಶಾಲ್ಗುಂಡಿ, ಜಿಲ್ಲಾ ಉಪಾಧ್ಯಕ್ಷರಾದ ಅನುರಾಧ ಬಾಳೆತೋಟ, ಖಜಾಂಚಿ ಮಂಜುನಾಥ್ ಮಂತ್ರಿ ಹಾಗೂ ಕರೋ ಒಕ್ಕೂಟದ ನಿರ್ದೇಶಕರಾದ ಶ್ರೀ ಮಂಜುನಾಥ್ ಹೊಸಕೆರೆ, ಈರಣ್ಣ ಕುರಿಕೆರೆ, ಮಹಾದೇವಿ ಕುರಿ, ಸಿದ್ದಲಿಂಗಮ್ಮ ಹಾಲ್ಗುಂಡಿ, ಒಕ್ಕೂಟದ ಸದಸ್ಯರಾದ ಶಿವಲಿಂಗಮ್ಮ ಹಲಗಿ, ಮಂಜುಳಾ, ಶರಣಪ್ಪ ಬ್ಯಾಳಿ, ಗುರ್ಲಿಂಗಪ್ಪ ಮಂಗಳೂರು, ಯಲ್ಲಪ್ಪ ಭರಮಪ್ಪ, ನೀಲಪ್ಪ ದೊಡಮನಿ, ಸತ್ಯಮ್ಮ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿಯನ್ನು ವೀರೇಶ್ ಹಾಲ್ಗುಂಡಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಕೊಪ್ಪಳ ಜಿಲ್ಲೆಯಿಂದ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ನಮ್ಮೆಲ್ಲ ವಿಕಲಚೇತನರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅನ್ವರ್ ಪಾಟೀಲ್ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರು, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಅವರು, ಹಾಗೆ ಉಪಾಧ್ಯಕ್ಷರಂಥ ಅನುರಾಧ ಮೇಡಮ್ ಅವರು ಮತ್ತು ನಮ್ಮ ಹುಡುಗಪ್ಪ ಅವರು, ಸಿದ್ದಿಂಗಮ್ಮ ಅವರು ಮತ್ತು ಮಹಾದೇವಮ್ಮ ಮತ್ತು ಉಳಿದಂಥ ನಮ್ಮೆಲ್ಲ ಮಂಜುನಾಥ್ ಮಂತ್ರಿಯವರು ಮತ್ತು ಭರಮಪ್ಪ, ನಮ್ಮೆಲ್ಲ ವಿಕಲಚೇತನ ಸಂಘಟನೆಯಿಂದ ಇವತ್ತು ನಮ್ಮ ಏನು
ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಾನ್ಯ ಜಿಲ್ಲಾ ಆರೋಗ್ಯ ಶಸ್ತ್ರಚಿಕಿತ್ಸೆ ಅವರ ಅಧಿಕಾರಿಗಳಾದಂಥ ನಮ್ಮ ಓಂಕಾರ ಸರ್ ಅವರು ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ನಮ್ಮ ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕೂಡ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ವಿ. ಹಾಗೆ DHO ಅವರಿಗೂ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರಿಗೂ ಕೂಡ ನಮ್ಮೇನು ಕೊಪ್ಪಳ ಜಿಲ್ಲೆಯಲ್ಲಿ ವಿಕಲಚೇತನರ ವಿವಿಧ ಬೇಡಿಕೆಗಳಂದರೆ ಮೊದಲನೇದಾಗಿ ನಮ್ಮದು UDAD ಕಾರ್ಡು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ವಿಕಲಚೇತನರಿಗೆ, ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಹಳ ತೊಂದರೆ ಆಗಿದೆ. ಈಗಾಗಲೇ ಬೇರೆ ಬೇರೆ ತಾಲೂಕುಗಳಲ್ಲಿ ಇವತ್ತು ಕೊಪ್ಪಳ ತಾಲೂಕು ಬಿಟ್ಟು ಬೇರೆ ತಾಲೂಕಿನಲ್ಲಿ ಕ್ಯಾಂಪ್ಗಳು ಸುಮಾರು 3 ರಿಂದ 4 ತಿಂಗಳು ನಡೀತಾ ಇಲ್ಲ. ಆ ಒಂದು ದೃಷ್ಟಿ ಇಟ್ಕೊಂಡು, ಯಾಕಂದರೆ ಇವತ್ತು ವಿಕಲಚೇತನರಿಗೆ ಸರ್ಕಾರದ ಸೌಲಭ್ಯ ಪಡಿಬೇಕಾದ್ರೆ UDAD ಕಾರ್ಡ್ ಕಡ್ಡಾಯವಾಗಿ ಬೇಕಾಗಿದೆ. ಆ ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಶಾಲೆಗೆ ಮಕ್ಕಳಿಗೆ ಹೋಗಬೇಕಾದ್ರೂ ಕೂಡ ವಿದ್ಯಾಭ್ಯಾಸಕ್ಕೆ ಕೂಡ ಅನುಕೂಲ ಆಗಲಿಕ್ಕೆ ಈ UDAD ಕಾರ್ಡ್ ಮುಖ್ಯವಾಗಿದೆ. ಆ ದೃಷ್ಟಿಯಿಂದ ಇಟ್ಕೊಂಡು ಇವತ್ತೇನು ಕೊಡ್ತಾ ಇಲ್ಲ, ಆ ಒಂದು ವಿರುದ್ಧವಾಗಿ ಒಂದು ನಮ್ಮ ಜಿಲ್ಲಾ ಒಕ್ಕೂಟದ ವತಿಯಿಂದ ಕೂಡ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ವಿ. ಮತ್ತು ಅದೇ ರೀತಿ ಇವತ್ತೇನು ಕರ್ನಾಟಕ ಸರ್ಕಾರ ಮೊನ್ನೆ ಬಜೆಟ್ ಏನು ನಡೀತು, ಆ ಬಜೆಟ್ನಲ್ಲಿ ಕೂಡ ನಮ್ಮ ವಿಕಲಚೇತನರ ಸರ್ಕಾರ ಕಡೆಗಣಿಸಿದೆ, ಪೂರ್ಣ ಕಡೆಗಣಿಸಿದೆ. ಯಾವುದೇ ಒಂದು ಬಜೆಟ್ ಕೂಡ ನಮ್ಮ ವಿಕಲಚೇತನರಿಗೆ ಮಾಡಿಲ್ಲ, 0 ಮಾಡಿದ್ದಾರೆ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕೂಡ ಒಬ್ಬರು ವಿಕಲಚೇತನರಲ್ಲಿದ್ದೀವಿ, ಸಮುದಾಯದಲ್ಲಿ ಕೂಡ ಇದ್ದೀವಿ. ಇವತ್ತು ಬೇರೆ ಬೇರೆ ಬಜೆಟ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಈ ಕಡೆ ಬಸವ ಕಲ್ಯಾಣದಿಂದ ಮಾಡಿದ್ವಿ, ಈ ಕಡೆ ಕೂಡಲ ಸಂಗಮದಿಂದ ಕೂಡ ಇಲ್ಲಿಂದ ಬೆಂಗಳೂರಿಗೆ ಬೈಕ್ ರ್ಯಾಲಿ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ವಿಕಲಚೇತನರು ಎಲ್ಲರೂ ಹೋರಾಟ ಮಾಡಿದರು. ಇವತ್ತು ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಮತ್ತು ಬಜೆಟ್ನಲ್ಲಿ ಕೂಡ ಸರ್ಕಾರ ನಮ್ಮನ್ನು ಪೂರ್ಣ ಕಡೆಗಣಿಸಿದೆ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಕೂಡ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಮುಂದಿನ ದಿನಗಳಲ್ಲಿ ಇನ್ನೇನು ಕಾಲ ಮಿಂಚಿಲ್ಲ, ಇನ್ನೂ ಅಧಿವೇಶನ ನಡೀತಾ ಇದೆ. ಆದಷ್ಟು ಬೇಗನೆ ಮಾನ್ಯ ಮಂತ್ರಿಗಳಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇರ್ಬೋದು ನಮ್ಮ ಬಗ್ಗೆ ಗಮನ ಹರಿಸಿ ನಮ್ಮೇನು ಇವತ್ತು ವೇತನ 5,000 ರೂಪಾಯಿ ಮಾಸಾಸನ ಹೆಚ್ಚಳ ಮಾಡೋದಿರ್ಬೋದು ಮತ್ತು ವಿಕಲಚೇತನರಿಗೆ 5% 15 ಹಣಕಾಸು ವೈಯಕ್ತಿಕ ಖರ್ಚು ಮಾಡೋದಿರ್ಬೋದು ಮತ್ತು VRW MRW URW ಕಾರ್ಯಕರ್ತರಿಗೆ ಏನು ಕನಿಷ್ಠ ವೇತನ ಮಾಡಬೇಕಂತೇಳಿ ನಾವು ಹೋರಾಟ ಮಾಡಿ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ಅದು ಕೂಡ ಈಡೇರಿಲ್ಲ. ಇವತ್ತು ಮತ್ತು ಅದೇ ರೀತಿ ಬಸ್ ಪಾಸ್ ಉಚಿತವಾಗಿ ಇವತ್ತು ಮಹಿಳೆಯರಿಗೆ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಕಲಚೇತನ ಪುರುಷರಿಗೆ ಕೂಡ ರಾಜ್ಯಾದ್ಯಂತ ಉಚಿತವಾಗಿ ಬಸ್ ಪಾಸ್ ಕೊಡಲಿಕ್ಕೆ ಹಲವಾರು ಬೇಡಿಕೆಗಳಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗೂ ಕೂಡ ನಾವು ಸಾಕಷ್ಟು ಮನವಿ ಪತ್ರ ಕೊಟ್ಟಿದ್ವಿ. ಇದನ್ನಾದರೂ ಕೂಡ ಸರ್ಕಾರ ಮನಗೊಂಡು ನಮ್ಮನ್ನೆಲ್ಲ ಕಡೆಗಣಿಸಿದೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದಿಂದ ಖಂಡನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೂ ಕಾಲಾವಕಾಶ ಇದೆ. ಆದಷ್ಟು ಬೇಗನೆ ಮಂತ್ರಿಗಳಿರ್ಬೋದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿರ್ಬೋದು ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬಂಧುಗಳು. ನಾವಿಲ್ಲಿ ಇವತ್ತು ಸಭೆ ಸೇರಿರ್ತಕ್ಕಂಥದ್ದು ಏನಂದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಮ್ಮ ಜಿಲ್ಲಾ ವಿಕಲಚೇತನರ ಒಕ್ಕೂಟದಿಂದ ಈಗ ಮನವಿಯನ್ನು ಕೊಟ್ಟಿದ್ದೇವೆ. ಇದ್ರ ಉದ್ದೇಶ ಏನಪ್ಪ ಅಂದರೆ, ಎಲ್ಲ ಇವತ್ತು ಸುತ್ತಮುತ್ತ ಸಾಕಷ್ಟು ಕಾರ್ಖಾನೆಗಳಿದಾವೆ ನಮ್ಮ ಭಾಗದಲ್ಲಿ. ಕಿರ್ಲಸ್ಕರ್ ಇರ್ಬೋದು, ಕಲ್ಯಾಣಿ ಇರ್ಬೋದು, ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಇರ್ಬೋದು, ಜಿಂದಾಲ್ ಇರ್ಬೋದು, ಮುಕುಂದ ಇರ್ಬೋದು. ಇವರು 5% ಅನುದಾನದಲ್ಲಿ ಕೇವಲ ಒಂದು 2 ಬೈಕ್ ಕೊಟ್ಟು ಅದರಲ್ಲಿ ಸರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾದರೂ ಒಂದು ಅಂಗವಿಕಲರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ 5% ಅನುದಾನದಲ್ಲಿ ಸಾಕಷ್ಟು ಉದ್ಯೋಗಗಳು, ಏನು ಟೇಬಲ್ ವರ್ಕು ಅಥವಾ ಶಾಲೆಯಲ್ಲಿ ಗೆಸ್ಟ್ ಟೀಚರ್ ಆಗಿರ್ಬೋದು, ಗೆಸ್ಟ್ ಟೀಚರ್ ಕೊರತೆ ಐತಿ, ಅಂಥವೆಲ್ಲ ಅನುಕೂಲ ಮಾಡಿಕೊಟ್ನಪ್ಪ ಅಂದರೆ ನಮಗೆ ಒಂದು ಅನುಕೂಲ ಆಗುತ್ತೆ. ಇದು ಹಾಗಾಗಿ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಂಗೆ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಎಲ್ಲ ಕಾರ್ಖಾನೆಗಳಲ್ಲಿ ಕೂಡ ಕನಿಷ್ಠ ಒಂದು 2-4 ಜನರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಂತಂದು ಹೇಳಿ ಈ ಮೂಲಕ ನಾವು ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮುಂದೆ ಅದು 5% ಕಂಪ್ನಿಗಳು ಕೂಡ ಖಾಸಗಿ ಕಂಪ್ನಿಗಳು ಇದ್ದಾವೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ. ಭಾಳ ಹಲವಾರು ಕಿರ್ಲಸ್ಕರ್ ಇರ್ಬೋದು, ಕಲ್ಯಾಣಿ ಇರ್ಬೋದು, ಇವೆಲ್ಲ ಇದ್ದಾವೆ. ಹಾಗಾಗಿ ನಮ್ಮ ವಿಕಲಚೇತನರಿಗೆ ಯಾವುದಾದ್ರೂ ಒಂದು CSR ಫಂಡ್ನಲ್ಲಿ ಒಬ್ಬ ವಿಕಲಚೇತನ ನಾವು ಕೆಲಸಕ್ಕೆ ಏನಾರು ತೊಗೊಂಡಿದ್ದೆ ಆದರೆ ನಮ್ಮ ವಿಕಲಚೇತನರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ರಾಜ್ಯ ಒಕ್ಕೂಟದ ಪರವಾಗಿ ಮನವಿಯನ್ನು ಮಾಡ್ಕೊಳ್ತಿದ್ವಿ. ಯಾಕಂದರೆ ಮೊನ್ನೆ ಬಜೆಟ್ ಮಾಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ವಿಕಲಚೇತನರ ಸಂಬಂಧಪಟ್ಟಂಗೆ ಅವರೆಲ್ಲ ಏನು ಶೂನ್ಯ ಅಂತ ಹೇಳಿ ಭಾವಿಸಿಕೊಂಡು ಇವತ್ತು ಅವರು ಯಾವುದೇ ರೀತಿಯಿಂದ ನಮಗೆ ಪೂರ್ತಿ ಕೆಳಮಟ್ಟದಲ್ಲಿ ಹಿಡಿದು ಅವರು ನಮಗೆ ಶೂನ್ಯವಾಗಿ ಮಾತನಾಡಿದ್ದಾರೆ. ಅದಕ್ಕೆ ಅದನ್ನೇ ಒಂದು ಖಂಡಿಸಿ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲ ಒಕ್ಕೂಟದ ವತಿಯಿಂದ
ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತೀವಿ. ದಯವಿಟ್ಟು ಮುಂಬರುವ ದಿನಗಳಲ್ಲಿ ಇನ್ನೇನು ಕಾಲ ಮಿಂಚಿಲ್ಲ, ದಯವಿಟ್ಟು ತಾವು ಮನಸ್ಸು ಮಾಡಿದರೆ ಬೇಕಾದಾಗಿರ್ಬೋದು. ನಮಗೆ ಮೊನ್ನೆ ನಮ್ಮ ಸ್ನೇಹಿತರಾದ ಮಂಜುನಾಥ್ ಅವರು ಮಾತಾಡಿದರು, ಮಹಾಶಾಸನ ಇರ್ಬೋದು, ಬಸ್ ಪಾಸ್ ಇರ್ಬೋದು, ಆಮೇಲೆ ಇನ್ನೊಂದು ರೀತಿಯಿಂದ 5% ಅನುದಾನ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹಂಗೆ ಉಳಿದಿದೆ. ದಯವಿಟ್ಟು ಅದನ್ನ ವೈಯಕ್ತಿಕವಾಗಿ 5% ಅನ್ನು ಖರ್ಚು ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆದೇಶ ಮಾಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ವಿ. ಧನ್ಯವಾದಗಳು.